ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳೆಯ ಚಿಂತನ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಿವತ್ತು ಒಂದು ಸ್ಪೆಷಲ್ ವಿಡಿಯೋ ಜೊತೆ ಬಂದಿದ್ದೀನಿ. ಅಂದರೆ ಒಂದು 2-in-1 ರಿಯಾಕ್ಷನ್ ಪ್ಲಸ್ ರಿವ್ಯೂ ವಿಡಿಯೋ ಜೊತೆ ಬಂದಿದ್ದೀನಿ. ನಾನೀಗ ಫಸ್ಟು ಧ್ರುವ ಸರ್ಜಾ ಮತ್ತು ಪ್ರೇಮ್ ಅವರ ಮೋಸ್ಟ್ ಆಂಟಿಸಿಪೇಟೆಡ್ ಫಿಲಮ್ KD ಸಿನಿಮಾದ ಒಂದು ಅಫಿಷಿಯಲ್ ಟೀಸರ್ ಮೇಲೆ ರಿಯಾಕ್ಟ್ ಮಾಡಕೊಂಡಿದ್ದೀನಿ. ಆ್ಯಂಡ್ ಮತ್ತೊಂದು ನಾನು ಈಗ ಹೊಂಬಾಳೆ ಫಿಲಮ್ಸ್ ಅವರ ನೆಕ್ಸ್ಟ್ ಬಿಗ್ ಫಿಲಮ್ ಅಂದರೆ ನೆಕ್ಸ್ಟ್ ಬಿಗ್ ಸಿನಿಮಾಟಿಕ್ ಯೂನಿವರ್ಸ್ ಅಂದರೆ 3D ಅನಿಮೇಷನ್ ಮಹಾವತಾರ ನರಸಿಂಹ ಅದರ ಮೇಲೆ ಟ್ರೈಲರ್ ಮೇಲೆ ಒಂದು ರಿಯಾಕ್ಷನ್ ಮಾಡಕೊಂಡಿದ್ದೀನಿ. ಸೊ ಹಿಂಗೆ ಆಗ್ತಾರ, ಲೆಟ್ಸ್ ಗೋ. ಫಸ್ಟ್ ನಾವೀಗ KD ಅಫಿಷಿಯಲ್ ಟ್ರೈಲರ್ ಮೇಲೆ ರಿಯಾಕ್ಟ್ ಮಾಡೋಣ. ಲೆಟ್ಸ್ ಗೋ. Eras were destroyed by the death of the devils. But this era begins with this devil. The dark night rises, the blood is cold and violent. Just burn me down, let's have some fun. The wrong man himself, the baddest of the creatures. He comes around, what is that sound? He's Sabu! Oh, Ramesh sir. Lakshmi. Shilpa Shetty ma'am. Ravi sir. Mora Fateh. The sound is on, the rain is on, the tell is on the run. Doubts and moving down the rain, the is on. ಅವರಿಬ್ಬರದು ರಕ್ತ ಸಂಬಂಧ ಸರ್, ಆದ್ರೆ ಆ ರಕ್ತ ಹರಿತಾ ಇದ್ದಿದ್ದು ಮೈಯಲ್ಲ. ಕಂಪ್ಲೇಂಟ್ ಕೊಡಕ್ ಬಂದಿದ್ದೀನಿ ಸಾರ್. ಬರ್ಕೋ, ತಲೆ ಸಿಕ್ಕಿದೆ, ಬಾಡಿ ಸಿಕ್ಕಿಲ್ಲ. Eras will be destroyed by the death of the devils, but this era is started by the devil. ಚೆನ್ನಾಗಿತ್ತು. ಇದೊಂದು ಸ್ಟೋರಿಗೆ ಒಂದು ಶೀರ್ಷಿಕೆ ಕೊಟ್ಟಂಗೆ, ಒಂದೊಂದು ಇಂಟ್ರೊಡಕ್ಷನ್ ಕೊಟ್ಟಂಗಿತ್ತು. ಅಂದರೆ ಹೇಗೆ ಒಂದು ಅಂಡರ್ವರ್ಲ್ಡ್ ಡಾನ್ ಇಂದ ಈ ಒಂದು ಕಥೆ ಶುರುವಾಯಿತು, ಒಂದು ಹಿಸ್ಟ್ರಿ, ಒಂದು ಚರಿತ್ರೆ ಕ್ರಿಯೇಟ್ ಮಾಡ್ತು ಅನ್ನೋದನ್ನ ಇವರು ಸ್ಟಾರ್ಟಿಂಗಿಂದನೇ ಹೇಳ್ಕೊಂಡು ಬಂದಿದ್ದಾರೆ. ಒಂದು ಮಚ್ಚಿ ಹಿಡ್ಕೊಂಡು ರಕ್ತ ಸುರಿಸಿದ ದಿಸ್ ವಾಸ್ ದ ಫಸ್ಟ್ ಕಿಲ್ ಅನ್ನೋದನ್ನ ತೋರಿಸಿದ್ದಾರೆ. ಇದರಲ್ಲಿ ಮೈನ್ ಇಂಟ್ರೊಡಕ್ಷನ್ ಅವರು ದೊಡ್ಡವರ ತಾರಾ ಬುಡಗನ್ನ ಅಷ್ಟು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮೊದಲಿಂದ ಅಫ್ಕೋರ್ಸ್ ಅವರು ಪೋಸ್ಟರ್ಸ್ ಮೂಲಕ ಅದರಿಂದ ಇಂಟ್ರೊಡ್ಯೂಸ್ ಮಾಡ್ತಾ ಬಂದಿದ್ದಾರೆ. ಬಟ್ ಇಲ್ಲಿ ಫುಟೇಜ್ ಜೊತೆ ಬಂದಿದ್ದಾರೆ. ಇದನ್ನು ನೋಡ್ಬೋದು ನಾವು. ಎಲ್ಲ ಇಂಡಸ್ಟ್ರಿಯಿಂದಲೂ ಒಬ್ಬೊಬ್ಬರು ದೊಡ್ಡ ದೊಡ್ಡ ತಲೆಗಳಿದೆ. ಅಂದರೆ ಎಲ್ಲ ಇನ್ ದ ಸೆನ್ಸ್ ಈಗ ಬಾಲಿವುಡ್ ಅವರು ಜಾಸ್ತಿ ಇದ್ದಾರೆ. ಈಗ ಬಾಲಿವುಡಿಂದ ನಾವು ಸಂಜಯ್ ದತ್ ನೋಡ್ಬೋದು, ಆಮೇಲೆ ಇವ್ರನ್ನ ಶಿಲ್ಪಾ ಶೆಟ್ಟಿ ಅವ್ರು ನೋಡ್ಬೋದು, ಆ್ಯಂಡ್ ನೋರಾ ಫತೇಹಿ, ದಟ್ ವಾಸ್ ಸರ್ಪ್ರೈಸಿಂಗ್. ನೋರಾ ಫತೇಹಿ ಅವ್ರನ್ನ ನೋಡ್ಬೋದು. ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ರವಿ ಸರ್ನ ನೋಡ್ಬೋದು. ಆಮೇಲೆ ರಮೇಶ್ ಸರ್, ಓ ಮೈ ಗಾಡ್, ನಾವು ಅಂದ್ಕೊಂಡಿಲ್ಲ ರಮೇಶ್ ಅವ್ರನ್ನ ಈ ಥರ ಒಂದು ಡೆಡ್ಲಿ ಲುಕ್ಕಲ್ಲಿ ನೋಡ್ತೀವಿ ಅಂತ. ಫುಲ್ ಬ್ಲಡ್ ತುಂಬಿಕೊಂಡು ಆ ಥರ ಒಂದು ಲುಕ್ಕಲ್ಲಿ ನೋಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ನಮ್ಮ ಹೀರೋಯಿನ್ ಅವ್ರನ್ನ ನೋಡ್ಬೋದು, ರೇಷ್ಮಾ, ಸಾರಿ ಐ ಗೆಸ್ ತಪ್ಪು ಹೇಳಿದ್ರೆ ಅಷ್ಟೇ, ರೇಷ್ಮಾ ಸುರಿಸ್ಬಿಡಿ, ರೇಷ್ಮಾ ಅವ್ರನ್ನ ನೋಡ್ಬೋದು. ಆ್ಯಂಡ್ ಅಫ್ಕೋರ್ಸ್ ಧ್ರುವ ಸರ್ಜಾ ಅವ್ರನ್ನ ನೋಡ್ಬೋದು. ಚೆನ್ನಾಗಿತ್ತು. ಇದರಲ್ಲಿ ಎಲ್ಲೂ ಟೆಕ್ನಿಕಲ್ ವರ್ಕ್ ಕೂಡ ಚೆನ್ನಾಗಿತ್ತು. ಆ್ಯಂಡ್ BGM ದ್ಯಾಟ್ ವಾಸ್ ಆಲ್ಸೋ ಗುಡ್. ಆ್ಯಂಡ್ ಅದೇ ನಮಗೆ ಗೊತ್ತಾಗುತ್ತೆ ಅಂದರೆ, ಒಂದು ಇದರಲ್ಲಿ ಧ್ರುವ ಸರ್ಜಾ ಕ್ಯಾರೆಕ್ಟರ್ ಜೊತೆಗೆ ನಾವು ಸಂಜಯ್ ದತ್ ಅವ್ರಿಗೂ ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂತ ಗೊತ್ತಾಗುತ್ತೆ. ಇದರಲ್ಲಿ ಒಂದು ಗೊತ್ತಾಗ್ತದೆ ಅಂದರೆ, ಅವರಿಗೆ ಒಂದು ಬ್ರದರ್ ಥರ ಒಂದು ರೋಲ್ ಪ್ಲೇ ಮಾಡ್ತಾರಾ, ಇಲ್ಲಾಂದರೆ ಯಾರೋ ಒಂದು ಕಾಂಪಿಟೇಟರ್ ಅಂಡರ್ವರ್ಲ್ಡ್ ಅವನು ಆ ಥರ ಮಾಡ್ತಿದ್ದಾರೆ ಅಂತ ಗೊತ್ತಾಗಿಲ್ಲ. ಯಾಕೆ ಪೊಲೀಸ್ ಅಂತೂ ಅಲ್ಲ ಅಂತ ಗೊತ್ತಾಯಿತು. ಯಾಕಂದರೆ ಅಲ್ಲಿ ಅವರು ಶೋ ಆಫ್ ಮಾಡಿಕೊಂಡು ಒಬ್ಬನ ಕತ್ತೆ ಮೇಲೆ ಕೂರಿಸಿದ್ದು ನೋಡ್ಬೋದು. ಆ್ಯಂಡ್ ಲಾಸ್ಟಲ್ಲಿ ತಲೆ ತಂದುಬಿಟ್ಟು ಹೇಳ್ತಾರೆ, ನೋಡಿ ತಲೆ ತಡೆದೀನಿ, ಫೈನ್ ಕೇಸ್ ಮಾಡಿ ಅಂತ. ಅದು ಖುಷಿ, ಮೇನ್ ಅದು ಗೊತ್ತಾಯಿತು. ಅವರು ಸಂಜಯ್ ದತ್ ಅವ್ರದ್ದೇ ಒಂದು ವಾಯ್ಸ್ ಕೊಟ್ಟಿದ್ದಾರೆ ಕನ್ನಡಕ್ಕೆ, ಅದು ತುಂಬ ಖುಷಿ ಆಯಿತು. ಆ್ಯಂಡ್ ಚೆನ್ನಾಗಿ ಕೂಡ ಇತ್ತು, ಡಿಸೆಂಟ್ ಆಗಿತ್ತು, ಡಿಸೆಂಟ್ ಕ್ವಾಲಿಟಿ ಇತ್ತು ವಾಯ್ಸಲ್ಲಿ. ದಟ್ ವಾಸ್ ಗುಡ್, ಅದು ಇಷ್ಟ ಆಯಿತು. ಅದೇ ಅವ್ರು ಏನು ಕ್ಯಾರೆಕ್ಟರ್ ಅಂತ ಗೊತ್ತಾಗಿಲ್ಲ. ಆ್ಯಂಡ್ ಇದರಲ್ಲಿ ಅಷ್ಟೇ ಮತ್ತೆ
ನಮ್ಮ ಧ್ರುವ ಸರ್ಜಾ ಅವರು ಋತ್ವಿಕ್ ಕ್ಯಾರೆಕ್ಟರ್ ಒಂದು ರಾ ಮಾಸ್ ಕ್ಯಾರೆಕ್ಟರ್ ಜೊತೆ ಬಂದರೆ ಅಂಡ್ ವೈಲೆನ್ಸ್ ಕೂಡ ಇದೆ ಅಂತ ಗೊತ್ತಾಗುತ್ತೆ. ಸ್ಟಾರ್ಟಿಂಗಲ್ಲಿ ಉಶ್ ಅಂತ ಮಾಡಿದ್ದು, ಆಮೇಲೆ ಲಾಸ್ಟ್ ಶಾಟ್ ನಂಗೆ ಇಷ್ಟ, ಲಾಸ್ಟಲ್ಲಿ ಬರುತ್ತಲ್ಲ ಅವ್ರದ್ದು ಎತ್ಕೊಂಡ್ಬಿಟ್ಟು ಕುಣಿತಾರ ಥೈ ಅಂತ, ದ್ಯಾಟ್ ವಾಸ್ ಗುಡ್. ಅದ್ರಲ್ಲಿ ಏನೋ ಒಂದಿದೆ ಅದು. ಆಮೇಲೆ ಫುಲ್ಲು ರಭಸದಿಂದ ಎತ್ಕೊಂಡು ಬರ್ತಾರಲ್ವ, ಅದು ಅಷ್ಟೇ. ಅದು ಅದೇ ಒಂದು ಬಿಗ್ ಆಕ್ಷನ್ ಡ್ರಾಮಾ ಅಂತ ಗೊತ್ತಾಗುತ್ತೆ, ಒಂದು ಗ್ಯಾಂಗ್ಸ್ಟರ್ ಡ್ರಾಮಾ ಈ ಸಿನಿಮಾದಲ್ಲಿ ಇದೆ. ಆ್ಯಂಡ್ ಪ್ರೇಮ್ ಅವರು ಅಂದರೆ ಒಂದು ಲಾಸ್ಟ್ ಸ್ಕೇಲಲ್ಲೇ ಇರುತ್ತೆ. ಅಫ್ಕೋರ್ಸ್ ಇಸ್ ನೇಮ್ ಇಟ್ಸ್ ಶೋ ಮ್ಯಾನ್ ಪ್ರೇಮ್ ಅಲ್ವಾ, ಗೊತ್ತಾಗುತ್ತೆ. ಚೆನ್ನಾಗಿದೆ. ಆ್ಯಂಡ್ ಒಂದೇ ಒಂದು ಕೇಳ್ಕೊಂಡ್ರೆ ಪ್ಲೀಸ್ ಡೋಂಟ್ ಮೇಕ್ ದಿಸ್ ಫಿಲಮ್ ಅನದರ್, ಅಷ್ಟೇ. ಓಕೆ, ಪ್ಲೀಸ್ ಡೋಂಟ್ ಮೇಕ್ ದಿಸ್ ಫಿಲಮ್ ಅನದರ್ ಮಾರ್ಟಿನ್, ಅಷ್ಟೇ ನಾನು ಕೇಳೋದು, ಮತ್ತೇನಿಲ್ಲ. ಒಂದು ಹೆವಿ ಎಕ್ಸ್ಪೆಕ್ಟೇಷನ್ಸ್ ಇದೆ. ಆ್ಯಂಡ್ KF ಈ ಥರ ಒಂದು ದೊಡ್ಡ ಫಿಲಮ್, ಒಂದು ಬಿಗ್ ಫಿಲಮ್ ಬೇಕಾಗಿದೆ, ಒಂದು ಅವಶ್ಯಕತೆ ಇದೆ. ನೋಡ್ಬೋದು ನಾವೀಗ ಕನ್ನಡ ಇಂಡಸ್ಟ್ರಿ ಎಷ್ಟು ಡೌನ್ಫಾಲ್ ಅನುಭವಿಸ್ತಾ ಇದೆ. ಆ್ಯಂಡ್ ಅದನ್ನು ಬೆಳೆಸೋಕ್ಕೋಸ್ಕರ ಮತ್ತೆ ಎತ್ತಿಡಿಯೋಕ್ಕೋಸ್ಕರ ಇಂಥ ಒಂದು ಬಿಗ್ ಸಿನಿಮಾ ಬೇಕಾಗಿದೆ. ಒಂದು ಎಕ್ಸ್ಪೆಕ್ಟೇಷನ್ಸ್ ಕೂಡ ಹುಟ್ಟಾಕಿದೆ. ಸೊ ಪ್ಲೀಸ್ ಇದನ್ನ ಪ್ಯಾನ್ ಇಂಡಿಯಾ ರಿಲೀಸ್ ಮಾಡ್ತೀರಾ ಪ್ಲೀಸ್, ಒಂದು ನೇಮ್ ಅಂತ ಕೇಳಿಸ್ಬೇಡಿ, ಅಷ್ಟೇ ಕೇಳ್ತಿರೋದು. ದ್ಯಾಟ್ಸ್ ಇಟ್. ಈಗ ನಾವು ಸೆಕೆಂಡ್ ಟೀಸರ್ ರಿಯಾಕ್ಟ್ ಮಾಡೋಣ. ಅದು ಮಹಾವತಾರ ನರಸಿಂಹ, ಅದು ಅಫಿಷಿಯಲ್ ಟ್ರೈಲರ್ 3D ಟ್ರೈಲರ್ ರಿಯಾಕ್ಟ್ ಮಾಡೋಣ. ಲೆಟ್ಸ್ ಗೋ. ಓಂ ಬ್ರಹ್ಮದೇವಾಯ ನಮಃ. ನೀನು ನಿಸ್ಸಂದೇಹವಾಗಿ ಮಹಾಬಲಶಾಲಿಯೇ. ಅರೆ, ನನ್ನ ಸಹೋದರನನ್ನ ವಧೆ ಮಾಡಿದವನು ಇನ್ನೂ ಜೀವಂತವಾಗಿಯೇ ಇದ್ದಾನೆ. ವಿಷ್ಣುವನ್ನು ಎದುರಿಸಬೇಕಾದರೆ ಬ್ರಹ್ಮದೇವನಿಗೆ ತಪಸ್ಸು ಮಾಡು. ಬ್ರಹ್ಮದೇವಾಯ ನಮಃ. ಎತ್ತೆ ಹಿರಣ್ಯಕಶ್ಯಪ, ಹೇಳು, ಏನು ಬರಬೇಕೆಂದು ಇಚ್ಛಿಸುವೆ? ಎಲ್ಲವೋ ಹೇ ಬ್ರಹ್ಮದೇವ, ನಿಮ್ಮ ರಚನೆಯಲ್ಲಿ ಈ ಸೃಷ್ಟಿಯಲ್ಲಿ ಚಲಿಸಿದಂತಹ ಯಾವ ಜೀವಿಯನ್ನು ನನ್ನ ವಧೆಯಾಗದಂತಹ ವರವನ್ನು ನೀಡಿ ನನ್ನ ಮರಣ ಹಗಲಲ್ಲೂ ಆಗಬಾರದು, ರಾತ್ರಿಯೂ ಆಗಬಾರದು, ಮನೆಯ ಒಳಗೂ ಆಗಬಾರದು, ಮನೆಯ ಹೊರಗೂ ಆಗಬಾರದು, ಅಸ್ತ್ರ ಶಸ್ತ್ರದಿಂದಲೂ ಆಗಬಾರದು, ಸಜೀವದಿಂದಲೂ ನಿರ್ಜೀವದಿಂದಲೂ ಆಗಬಾರದು. ಯಾವಾಗ ಅಂಧಕಾರ ಹದ್ದು ಮೀರುತ್ತದೆಯೋ ಅಲ್ಲಿ ಪ್ರಕಾಶ ಪುನರ್ಜನ್ಮವನ್ನು ತಾಳುತ್ತದೆ. ಪ್ರಹ್ಲಾದ, ಅಮ್ಮ, ನಾನು ಒಂದೇ ಹೆಸರನ್ನ ಪಠಿಸಿ ಸಂಪೂರ್ಣ ಮನಸ್ಸಿನಿಂದ ಸಮರ್ಪಣೆ ಮಾಡಿಕೊಳ್ಳಬೇಕಾಗುತ್ತದೆ. ಒಂದೇ ಹೆಸರಿನಿಂದ ಎಲ್ಲರಿಗೂ ಮುಟ್ಟಿಸಿ. ಕಂದ, ನಿನ್ನ ವಿಷ್ಣುವನ್ನು ಪರಿತ್ಯಜಿಸು. ನಾನು ಭಗವಂತ ವಿಷ್ಣುವನ್ನು ನನ್ನ ಶತ್ರು ಎಂದು ಖಂಡಿತ ಒಪ್ಪುವುದಿಲ್ಲ. ಭಗವಂತನನ್ನು ಮರೆತು ಬಿಡಿ. ನಾನು ಪ್ರಹ್ಲಾದನಿಗೆ ಮೃತ್ಯುದಂಡನೆ ನೀಡುತ್ತೇನೆ. ಬೇಡ. ನಾವು ಅಸುರರು ಮಹಾಶೂರರು. ಈ ತುಚ್ಛ ಆಟಗಳು ನಮ್ಮ ಗುರುಕುಲಕ್ಕೆ ಶೋಭೆ ತರುವುದಿಲ್ಲ. ಅವರಿಗೆ ಯಾವುದು ಸರಿ ಎನ್ನಿಸುವುದೋ ಹಾಗೆ ನನ್ನೊಂದಿಗೆ ಮಾಡಬಹುದು, ಏಕೆಂದರೆ ಎಲ್ಲಾ ಪರಿಸ್ಥಿತಿಯಲ್ಲೂ ಅವರೇ ನನ್ನ ಸ್ವಾಮಿ. ಹಾಗಾದರೆ ಕೈಯವನನ್ನು ಇಂದು ನಿರ್ಣಯವಾಗಿ ಬಿಡಲಿ. ನಮ್ಮಿಬ್ಬರ ನಡುವೆ ಹರಿ ಯಾರು, ಹಾಗೆ ಸಿಂಹ ಯಾರೆಂದು. ಯುದ್ಧ ಭೂಮಿ ಗೆದ್ದೆಗೆ ಸಿಂಹತಾಂಡವ, ಅಸ್ತ್ರ ಶಸ್ತ್ರ ವಾವ್, ಚೆನ್ನಾಗಿತ್ತು ಟ್ರೈಲರ್. ಒಂದು 3D ಅನಿಮೇಷನ್ ಒಂದು ಫಿಲಮ್ ಒಂದು ಈ ಥರದ್ದು ಹೈಪ್ ಕ್ರಿಯೇಟ್ ಮಾಡ್ತಿದೆ ಅಂದರೆ ಒಂದು ಖುಷಿ ಪಡಬೇಕಾದ ವಿಷಯ. ಅದು ಇಂಡಿಯನ್ 3D ಅನಿಮೇಷನ್ಗೆ ಆ್ಯಕ್ಚುಲಿ ತುಂಬ ಕಡಿಮೆ ಇರೋದು. ಆ ಥರ ಒಂದು ಫಿಲಮ್ಸ್ಗಳು ಬಂದಿರೋದು ಇಂಡಿಯನ್ 3D ಅನಿಮೇಷನ್ ತುಂಬ ಕಡಿಮೆ. ಸೊ ಇದು ಒಂದು ಹೋಪ್ ಕೊಟ್ಟಿದೆ, ಒಂದು ಸ್ವಲ್ಪ ಒಂದು ಟ್ರಸ್ಟ್ ಮಾಡ್ಬೋದು ಅಂತ ಅನಿಸ್ತಾ ಇದೆ. ನನಗೆ ಫಸ್ಟ್ ಆಲ್ ಪಾಸಿಟಿವ್ಸಿಗೆ ಬರೋಣ. ಪಾಸಿಟಿವ್ಸ್ ಏನು ಇಷ್ಟ ಇದೆ ಅಂದರೆ ಒಂದು ಸ್ಕೇಲ್, ಆ ಒಂದು ವಿಡಿಯೋ ಒಂದು ಲಾರ್ಜ್ ಸ್ಕೇಲ್ ಬರುತ್ತಲ್ಲ, ಅಂದರೆ ಈಗ ಒಂದು ಈಗ ವೈಡ್ ಆ್ಯಂಗಲ್ ಶಾಟ್ ಇರ್ಬೋದು, ಒಂದು ಲಾರ್ಜ್ ಒಂದು ಲೊಕೇಶನ್ಗಳನ್ನ ತೋರಿಸೋ ಡಿಸ್ಕ್ರೈಬ್ ಮಾಡೋ ಶಾರ್ಟ್ಗಳಿರ್ಬೋದು, ಆ್ಯಂಡ್ ಕೆಲವೊಂದು ಈಗ ವಿಜುವಲ್ಸ್ ಇರ್ಬೋದು, ಅವೆಲ್ಲ ತುಂಬ ಚೆನ್ನಾಗಿದೆ. ಓಕೆ, ಅದರಲ್ಲ ಕಾಂಪ್ರಮೈಸ್ ಎಲ್ಲ ಸೂಪರ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಕೆಲವೊಂದು ಕ್ಯಾರೆಕ್ಟರ್ ಡಿಸೈನ್ ಚೆನ್ನಾಗಿದೆ, ಎಲ್ಲೂ ಈಗ ಸುಮ್ಮನೆ ಈಗ ಆದಿಪುರುಷ ಈಗ ಡ್ರ್ಯಾಗನ್ಸ್ಗಳಾಗ್ಬಿಟ್ಟು ಕತೆಗೆ ಸಂಬಂಧ ಇಲ್ದಿರೋ ಥರ ಏನೋ ಅಸಹ್ಯ ಮಾಡಿಲ್ಲ, ಅದು ಚೆನ್ನಾಗಿದೆ. ಕ್ಯಾರೆಕ್ಟರ್ ಡಿಸೈನ್, ಕಾಸ್ಟ್ಯೂಮ್ ಅವೆಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಮ್ಯೂಸಿಕ್ ಇಸ್ ಗುಡ್. ಮ್ಯೂಸಿಕ್ ಎಂಡಲ್ಲಿ ಒಂದು ಢಮ ಅಂತ ಬರುತ್ತಲ್ಲ, ದ್ಯಾಟ್ ವಾಸ್ ಗುಡ್. ಅಂದರೆ ಒಂದು ಕ್ಯಾರೆಕ್ಟರ್ಗೆ ಆ ನರಸಿಂಹ ಅವತಾರ ಇದು ಬಂದಾಗ ಅದೊಂದು
ಆ ಒಂದು ಪವರ್ ಇದೆ, ಆ ಎನರ್ಜಿ ಇತ್ತು ಮ್ಯೂಸಿಕ್ ಅಲ್ಲಿ. ಅಂಡ್ ಆ ಟೀಸರ್ ಅಲ್ಲಿ ಕೂಡ ನಾವು ಗಮನಿಸಿದ್ವಿ, ಚೆನ್ನಾಗಿತ್ತು. ಆ ಒಂದು ಗೆಳ್ಕೊಂಡು ಹೋಗೋದು ಭಾರತದಲ್ಲಿ, ದ್ಯಾಟ್ ವಾಸ್ ಗುಡ್, ಚೆನ್ನಾಗಿತ್ತು. ಇದು ಪಾಸಿಟಿವ್ಸ್. ಅಂಡ್ ನೆಗೆಟಿವ್ಸ್ ಬರೋದಾದ್ರೆ ಕೆಲವೊಂದಿಗೆ ಕ್ಯಾರೆಕ್ಟರ್ ಡೆಫಿನೇಷನ್ ಅಂದ್ರೆ ಕ್ಯಾರೆಕ್ಟರ್ ಒಂದು ಎಮೋಷನ್ಸ್ ಬರುತ್ತಲ್ಲ, ಅದು ಕ್ಲೀನ್ ಆಗಿ ನನಗೆ ಕನ್ವೆ ಆಗಿಲ್ಲ. ಅಂದ್ರೆ ನಾನು ತುಂಬಾ ಆಕ್ಚುಲಿ ಇಂಡಿಯನ್ ಅನಿಮೇಷನ್ ಅಲ್ಲಿ ತುಂಬಾ ನೋಡಿದ್ದೀನಿ, ಅದು ಮೋಸ್ಟ್ ಆಫ್ ನಿಮ್ಗೆ ಗೊತ್ತಿದೆಯೋ ರೆಕಗ್ನೈಸ್ ಮಾಡಿದ್ರೆ ಏನೋ ಗೊತ್ತಿಲ್ಲ, ಬಟ್ ನಾನು ನೋಡಿರೋದು ಒಂದು ಕಣ್ಣಲ್ಲಿ, ಓಕೆ, ಆ ಕ್ಯಾರೆಕ್ಟರ್ ಯಾವ್ದೋ ಡಿಸೈನ್ ಮಾಡ್ತಾರೆ, ಕಣ್ಣಲ್ಲಿ ಎಮೋಷನ್ಸ್ ಕಾಣಿಸಲ್ಲ, ಅಂದ್ರೆ ತುಂಬಾ ಆರ್ಟಿಫಿಷಿಯಲ್ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್ ಅವ್ರ ವಾಯ್ಸ್ ಅಲ್ಲಿ, ಅವ್ರ ಡೈಲಾಗ್ ಅಲ್ಲಿ ಎಷ್ಟು ಸ್ಟ್ರೆಂತ್ ಇದ್ರು, ಆ ಕಣ್ಣಲ್ಲಿ ಇದೆಲ್ಲ ಎಮೋಷನ್ ಡೆಲಿವರ್ ಆಗಲ್ಲ. ಕಣ್ಣೀರು ತರಿಸಿದ್ರು ಆ ಒಂದು ಕ್ರಿಯೇಟ್ ಆಗೋದು, ಕರೆಕ್ಟ್ ಆಗೋದು ಅನಿಮೇಷನ್ ತೋರಿಸಲ್ಲ. ಅದು ಇಂಡಿಯನ್ ಅನಿಮೇಷನ್ ಮೊದಲಿಂದ ನೋಡ್ತೀನಿ ಪ್ರಾಬ್ಲಮ್, ಅದು ಯಾಕೆ ಅಂತ ಗೊತ್ತಿಲ್ಲ. ಇಲ್ಲೂ ಅದೇ ಮಿಸ್ಟೇಕ್ ಸ್ವಲ್ಪ ಕಂಟಿನ್ಯೂ ಆಗಿದೆ. ಆ್ಯಂಡ್ ಇದು ಅದೊಂದು ಪ್ರಾಬ್ಲಮ್ ಕಾಣಿಸ್ತು. ಮತ್ತೊಂದು ನನಗೆ ಡಬ್ಬಿಂಗ್, ಅಂದರೆ ಕನ್ನಡ ಡಬ್ಬಿಂಗ್ ಒಂದು ಅಷ್ಟೊಂದು ಅನಿಸಿಲ್ಲ. ಅದು ಕೆಲವೊಂದು ಪ್ರೊನೌನ್ಸಿಯೇಷನ್ ಅಲ್ಲಿ ನೋಡ್ಬೋದು, ಗಮನಿಸ್ಬೋದು, ಅಷ್ಟೊಂದು ನ್ಯಾಚುರಲ್ ಆಗಿರಲಿಲ್ಲ. ಅಂದರೆ ಕರೆಕ್ಟಾಗಿ ಮಾಡಿದೆ, ಬಟ್ ನ್ಯಾಚುರಲ್ ಆಗಿರಲಿಲ್ಲ ಪ್ರೊನೌನ್ಸಿಯೇಷನ್ ಎಲ್ಲ ಏನೇ ಇರ್ಬೋದು. ಸೊ ಅದರಲ್ಲಿ ಒಂದು ಸ್ವಲ್ಪ ನನಗೆ ಫಾಲ್ಟ್ ಕಾಣಿಸ್ತು. ಆ್ಯಂಡ್ ಇದು ಆ್ಯಕ್ಚುಲಿ ಇದು ಮೋರ್ ಓವರ್ ಯಾವುದು ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಅಂತ ಫಿಕ್ಸ್ ಆಗಿಲ್ಲ ಈ ಫಿಲಮ್. ಒಂದು ಓವರ್ ಆಲ್ ಒಂದು 3D ಅನಿಮೇಷನ್ ಫಿಲಮ್ ಮಾಡ್ತಾರೆ, ಯಾವ ಒಂದು ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ಗೆ ಒಂದು ಇಂಡಸ್ಟ್ರಿಗೆ ಸ್ಟಿಕ್ ಆನ್ ಆಗಿಲ್ಲ ಈ ಫಿಲಮು. ಅದೊಂದು ಒಳ್ಳೇದು ಅನ್ಬೋದು, ಒಳ್ಳೆ ವಿಷಯ ಆಗಿರ್ಬೋದು, ಒಂದೊಂದು ನೆಗೆಟಿವ್ ಆಗಿರ್ಬೋದು. ಬಟ್ ಒಂದು ಹೊಂಬಾಳೆ ಜೊತೆ ಮಾಡಿದ ಅಂದರೆ ಒಂದು ಒಂದು ಕ್ವಾಲಿಟಿ ಅಂತೂ ಇದೆ, ಡೆಫಿನೆಟ್ಲಿ ಒಂದು ಓವರ್ ಆಲ್ ಒಂದು ಕ್ವಾಲಿಟಿ ಅಂತೂ ಫಿಲಮಲ್ಲಿ ಡೆಫಿನೆಟ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಮತ್ತೊಂದು ನನ್ನ ಪರ್ಸನಲ್ ಒಪಿನಿಯನ್, ಐ ಡೋಂಟ್ ನೋ ನಿಮಗೆ ಅನ್ಸೋ ಗೊತ್ತಿಲ್ಲ, ಈಗ ನರಸಿಂಹ ಒಂದು ಕಂಪ್ಲೀಟ್ ಅವತಾರನ ಈಗ ಟ್ರೈಲರ್ ತೋರಿಸಬಾರ್ದಿತ್ತು ಅಂತ ನನಗೊಂದು ಅನಿಸ್ತು. ಯಾಕಂದ್ರೆ ಈ ಸ್ಟೋರಿ ನಮ್ಗೆ ಗೊತ್ತಿದೆ. ಅಂದ್ರೆ ಈಗ ನಾವು ಮೇಯ್ನ್ ಎಷ್ಟು ಯಾವುದೇ ಸಿನಿಮಾ ಬಂದು ನಮ್ಮ ಅಣ್ಣವರ ಒಂದು ಹಿರಣ್ಯಕಶಿಪ ಆ ಒಂದು ಭಕ್ತ ಪ್ರಹ್ಲಾದ ಅಂತೂ ಬಿಡ್ಸಕ್ಕಾಗಲ್ಲ. ಅಣ್ಣವರು ಮತ್ತೆ ನಮ್ಮ ಅಪ್ಪು ಸರ್ ಕಾಂಬಿನೇಷನ್ ಒಂದು ಸಿನಿಮಾನ ಬಿಡ್ಸಕ್ಕಾಗಲ್ಲ. ಆ ಥರ ಒಂದೊಂದು ಎಮೋಷನ್ ಕನ್ನಡಿಗರಿಗೆ. ಸೊ ಅದೇ ಇಲ್ಲಿ ಒಂದಂದ್ರೆ ನರಸಿಂಹ ಆ ಇದರಲ್ಲಿ ಒಂದು ಪೀಕ್ ಹೋಗೋದು, ಆ ಮೊಮೆಂಟ್ ಅಲ್ವಾ, ಆ ಒಂದು ಸ್ಟೋರಿ ಅಲ್ಲಿ ನರಸಿಂಹ ಎದ್ದು ಬಂದಾಗಲೇ ಒಂದು ಪೀಕ್ ಹೋಗೋದು. ಐನೋ ಈಗ ಒಂದು ಟ್ರೈಲರ್ಗೋಸ್ಕರ ಒಂದು ಜನ ಸ್ವಲ್ಪ ಅಟ್ರಾಕ್ಟ್ ಮಾಡೋಕ್ಕೋಸ್ಕರ ಮಾಡಿದ್ದಾರೆ, ಬಟ್ ಆ ಒಂದು ಪೀಕ್ ಪಾಯಿಂಟ್ ನೀವು ಇಷ್ಟೊಂದು ಸ್ವಲ್ಪ ತೋರಿಸ್ಬಿಟ್ರೆ ಇದು ಸ್ವಲ್ಪ ನಿಮಗೆ ಡ್ರಾಬ್ಯಾಕ್ ಆಗ್ಬೋದಾ. ಮುಂದೆ ನಿಮ್ಗೊಂದು ಫಿಲಮಿಗೆ ಒಂದು ಥಿಯೇಟರ್ ಇದನ್ನು ನೋಡಿದೀವಲ್ಲ ಅದರಲ್ಲಿ, ಇನ್ನು ಥಿಯೇಟರ್ ನೋಡೋದು ಇದೇ ಥರ ಗೊತ್ತಿರುತ್ತಲ್ವಾ, ನೋಡಿದೀವಲ್ಲ ಅದು ಲುಕ್ಕು ಅಂತ ಅನ್ನಿಸ್ಬೋದು ಆಡಿಯನ್ಸ್ಗೆ, ಗೊತ್ತಿಲ್ಲ. ನನಗಂತೂ ಒಂದು ಚೂರು ಲೈಟಾಗಿ ಅನ್ನಿಸ್ತದು. ಅದು ಇಲ್ಲಿ ಕಂಪ್ಲೀಟ್ ಆಗಿ ಅಷ್ಟೊಂದು ಒಂದು ಶಾರ್ಟ್ ಆದ್ರೂ ಓಕೆ, ಎಲ್ಲದನ್ನು ಪದೇ ಎಷ್ಟು 4-5 ಶಾರ್ಟು ನರಸಿಂಹದ್ ಬೇಡ ಆಗಿತ್ತು ಅಂತ ಅನ್ನಿಸ್ತು. ಒಂದು ನನ್ನ ಒಂದು ಪರ್ಸನಲ್ ಒಪಿನಿಯನ್, ನಿಮ್ಗೆ ಹೇಗೆ ಅನಿಸ್ತು ಅಂತ ಗೊತ್ತಿಲ್ಲ. ಸೊ ಇದು ನನ್ನ ರಿವ್ಯೂ ಆಗಿತ್ತು ಮಹಾವತಾರ ನರಸಿಂಹ ಅಫಿಷಿಯಲ್ ಟ್ರೈಲರ್ ಮೇಲೆ ಆ್ಯಂಡ್ KD ಸಿನಿಮಾದ ಒಂದು ಟೀಸರ್ ಮೇಲೆ. ಸೊ ದಟ್ಸ್ ಆಲ್ ಗೈಸ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಾನು ಹೀಗೆ ಇಂಟ್ರೆಸ್ಟಿಂಗ್ ತರ್ತಾನೆ ಇರ್ತೀನಿ. ಬಾಯ್.